ಇಲ್ಲಿವರೆಗೂ ಅದರ ಮೇಲೆ ಟ್ರಾಫಿಕ್ ಜಾಮ್ ಆಗ್ತಿದೆ. ಓಡಾಡೋರ ಸಂಖ್ಯೆ ಜಾಸ್ತಿ ಆಗಿದೆಯೇ ಹೊರತು ಕಡಿಮೆ ಆಗಲಿಲ್ಲ. ಗೊತ್ತಿಲ್ಲ ನನಗೆ ಯಾಕೆ ಅಂತ. ಆದ್ರೆ ನರೇಂದ್ರ ಮೋದಿಯವರು ಬರೀ ಇಷ್ಟು ಮಾತ್ರ ಮಾಡ್ತಾ ಉಳಿಲಿಲ್ಲ. ನರೇಂದ್ರ ಮೋದಿಯವರು ರೈಲ್ವೆ ಇಲಾಖೆಯಿಂದ ಬದಲಾಯಿಸಿದ್ ನೋಡಿ, ನಂಗೆ ಗೊತ್ತಿಲ್ಲ ಎಲ್ರಿಗೂ ಕಾಣಿಸ್ತಾ ಇದೆಯಾ, ಇದು ಹಳೆಯ ರೈಲ್ವೆ ಸ್ಟೇಷನ್, ಇದು ಹೊಸ ರೈಲ್ವೆ ಸ್ಟೇಷನ್. ಯಾವುದೋ ಉತ್ತರ ಪ್ರದೇಶದ್ದು ಬಿಹಾರದ್ದು ಅಲ್ಲ, ಬೆಳಗಾವಿಯ ರೈಲ್ವೆ ಸ್ಟೇಷನ್ ಮುಂಚೆ ಹೀಗಿತ್ತು, ಈಗ ಹೀಗೆ ಮಾಡಿದ್ದಾರೆ. ನಾನು ನೀವು ಓಡಾಡುವಂತ ರೈಲ್ವೆ ಸ್ಟೇಷನ್ ಕೂಡ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಇರಬೇಕು ಅಂತ ನರೇಂದ್ರ ಮೋದಿ ನಮ್ಮ ಜೀವನದ ಶೈಲಿಯನ್ನೇ ಎತ್ತರಕ್ಕೇರಿಸ್ತಾ ಇದ್ದಾರಲ್ಲ. ಏನು ಅದ್ಭುತವಾದ ಮನುಷ್ಯ, ಆತನ ಆಲೋಚನೆ ಎಷ್ಟು ಸುಂದರವಾಗಿದೆ ಅಂತ. ಈ ಬಾರಿ ಮತ್ತೆ 400 ಹೊಸ ನಿಲ್ದಾಣಗಳು, 500 ಹೊಸ ನಿಲ್ದಾಣಗಳ ಉನ್ನತೀಕರಣಕ್ಕೆ 25,000 ಕೋಟಿ ಇಟ್ಟಿದ್ದಾರೆ. ಅದರಲ್ಲಿ 13 ಕರ್ನಾಟಕದ ನಿಲ್ದಾಣಗಳಿವೆ. ಒಟ್ಟು 1300 ರೈಲು ನಿಲ್ದಾಣಗಳನ್ನ ಅಮೃತ ಭಾರತ ರೈಲು ನಿಲ್ದಾಣ ಮಾಡಬೇಕು ಅಂತ ನರೇಂದ್ರ ಮೋದಿ ಪ್ರಯತ್ನ ಪಡ್ತಿದ್ದಾರೆ. ಅದರ ಹಿಂದೇನೆ ಈ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ತಂದಿದ್ದಾರೆ. ವಂದೇ ಭಾರತ್ ಮೋಸ್ಟ್ಲಿ ಇಲ್ಲಿಗೆ ಬರ್ತಿಲ್ಲ, ಕಾರವಾರದವರೆಗೂ ಬರ್ತಾ ಇರ್ಬೋದು ಅಂತ ನನಗನ್ಸುತ್ತೆ. ವಂದೇ ಭಾರತ್ ಟ್ರೈನಿನ ವೈಶಿಷ್ಟ್ಯ ಏನು ಅಂತಂದ್ರೆ, 2016ರಲ್ಲಿ ನರೇಂದ್ರ ಮೋದಿ ವೇಗದ ಟ್ರೈನ್ ಬೇಕು, ಭಾರತದಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಟ್ರೈನ್ಸ್ ಅಂತ ಜಗತ್ತಿನ ಜನರನ್ನು ಆಹ್ವಾನಿಸಿದ್ರು. ಸ್ಪೇನ್ ಅವರು, ಕೆನಡಾದವರು, ಅಮೆರಿಕಾದವರು, ಚೀನಾದವರು ಎಲ್ಲ ಬಂದು ಭಾರತದಲ್ಲಿ ಯಾವ ತರ ಸ್ಪೀಡ್ ಟ್ರೈನ್ ಮಾಡಬಹುದು ಅಂತ ಫೈನಲಿ ಸ್ಪೇನ್ ನ ಟ್ಯಾಲ್ಗೋ ಟ್ರೈನ್ ಒಪ್ಪಿಗೆ ಆಯ್ತು. ಆದ್ರೆ ಟ್ಯಾಲ್ಗೋ ಟ್ರೈನ್ ಸ್ಪೀಡ್ ಎಷ್ಟಿತ್ತು ಗೊತ್ತಾ? ಪರ್ ಅವರ್ 117 ಕಿಲೋಮೀಟರ್ ವರೆಗೂ ರನ್ ಆಯ್ತು. ಆಗ ಭಾರತದ ವಿಜ್ಞಾನಿಗಳು ಹೇಳಿದ್ರು, ಒನ್ ಚಾನ್ಸ್ ನಮ್ಗೆ ಕೊಡ್ರಲ್ಲ ಅಂತ. ನಮ್ಮದೇ ವಿಜ್ಞಾನಿಗಳು ಟ್ರೈನ್ 18 ಅನ್ನುವಂತ ಈ ಟ್ರೈನ್ 18 ಅನ್ನ ನಿರ್ಮಾಣ ಮಾಡಿದ್ರು. 160ರಿಂದ 180 ಕಿಲೋಮೀಟರ್ ಸ್ಪೀಡ್ಗೆ ನಮ್ಮದೇ ಹಳಿ ಮೇಲೆ ಹೋಗುವಂತ ಈ ಟ್ರೈನ್ 18 ನಿರ್ಮಾಣ ಮಾಡಿದ್ರು. ನರೇಂದ್ರ ಮೋದಿ ಇದಕ್ಕೆ ಹೆಸರು ಚೇಂಜ್ ಮಾಡಿದ್ರು ಅಷ್ಟೇ. ಏನ್ ಹೆಸರು ಗೊತ್ತಾ? ವಂದೇ ಭಾರತ್ ಅಂತ ಕರೆದು. ಯಾರ್ಯಾರು ವಂದೇ ಮಾತರಂ ಅಂದ್ರೆ ಕೋಪಿಸ್ಕೊಳ್ತಾ ಇದ್ರು, ಅವರು ಬಾಯಿ ಮುಚ್ಕೊಂಡು ವಂದೇ ಮಾತರಂ ಹತ್ತಬೇಕು. ಅವ್ರಿಗೆ ಆ ವಂದೇ ಭಾರತ್ ಇಷ್ಟ ಆಗಿಲ್ಲ ಅಂತ ಅವ್ರು ಒಂದೇ ಮಾಡ್ತಿರೋ ಕೆಲಸ ಏನ್ ಗೊತ್ತಾ? ಸಿಕ್ ಕಡೆ ವಂದೇ ಭಾರತಿಗೆ ಕಲ್ಲು ಎಸೆಯೋದು, ಸಮಾಧಾನ ಪಡ್ಕೊಳ್ಳೋದು, ಒಂದು ಕಲ್ಲು ನೋಡ್ಬಿಟ್ಟೆ ಅಂತ. ಇದನ್ನ ಬಿಟ್ರೆ ಮತ್ತೇನು ಮಾಡ್ಲಿಕ್ಕೆ ಆಗ್ತಿಲ್ಲ. ಆದ್ರೆ ಇವತ್ತು ವಂದೇ ಭಾರತ್ ಟ್ರೈನ್ ಓಡ್ತಿದೆ. ಈ ವಂದೇ ಭಾರತ್ ನ ಡೀಟೇಲ್ ನೋಡಿ ನಂಗೆ ಗಾಬರಿ ಆಯ್ತು. ಮೊದಲನೇ ವಂದೇ ಭಾರತ್ ನಿರ್ಮಾಣಕ್ಕೆ 98 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ಒಂದೇ ವರ್ಷದಲ್ಲಿ ಅದು 92 ಕೋಟಿ ರೂಪಾಯಿ ಆದಾಯವನ್ನು ಮಾಡಿ ಸರ್ಕಾರಕ್ಕೆ ಕೊಟ್ಟು ನಾನ್ ಫ್ರೀ ಆದೆ ಅಂತ ಹೇಳ್ಬಿಡುತ್ತಲ್ಲ, ಅದು ಈ ದೇಶದಲ್ಲಿ ನರೇಂದ್ರ ಮೋದಿ ಮಾಡಿರುವಂತ ಮ್ಯಾಜಿಕ್. ಬರೋ ದಿನಗಳಲ್ಲಿ ಈ ನಾರ್ಮಲ್ ಬೋಗಿಗಳಲ್ಲಿ ನಾವೇನು ಓಡಾಡ್ತಿದ್ದೀವೋ ಅದನ್ನು ಬದಲಾಯಿಸಿ ಅದನ್ನು ಕೂಡ ಈ ವಂದೇ ಭಾರತ್ನ ಶೈಲಿಗೆ ಏರಿಸಬೇಕು ಅಂತ ಭಾರತ ಸರ್ಕಾರ ಪ್ರಯತ್ನ ಪಡ್ತಿದೆ. ಮುಂದಿನ 5 ವರ್ಷಗಳ ನಂತರ ನಾವು ಓಡಾಡುವಂತ ಟ್ರೈನ್ಗಳು ಇವತ್ತಿನ ಬೋಗಿಗಳಾಗಿರೋದಿಲ್ಲ, ಹೊಸ ಬೋಗಿಗಳಾಗಿರ್ತವೆ ಅಂತ ನಮ್ಮ ರೈಲ್ವೆ ಮಿನಿಸ್ಟರ್ ಹೇಳುವಾಗ ಎದೆ ಉಪ್ಪುತ್ತೆ. ನರೇಂದ್ರ ಮೋದಿ ನಮ್ಮ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತಾರೆ ಅಂತ. ನರೇಂದ್ರ ಮೋದಿ ಅವರು ಹೆರಿಟೇಜ್ ಟ್ರೈನ್ ಅನ್ನ ತಗೊಂಡ್ಬಂದ್ರು. ಇದೊಂದು ಟ್ರೈನ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಇದನ್ನು ವಿಸ್ತಾಡೋಮ್ ಅಂತ ಕರೀತಾರೆ. ವಿಸ್ತಾಡೋಮ್ ಏನು ವಿಶೇಷ ಗೊತ್ತಾ? ಈ ಟ್ರೈನ್ ಅಲ್ಲಿ ನಾವು ಹೋಗೋ ಟ್ರೈನ್ ತರ ಚಿಕ್ಕ ಚಿಕ್ಕ ಕಿಟಕಿ ಅಲ್ಲ, ಎಲ್ಲ ಗ್ಲಾಸಿನ ಕಿಟಕಿಗಳು, ದೊಡ್ಡ ದೊಡ್ಡ, ಮೇಲೂ ಕೂಡ ಓಪನ್, ಆಕಾಶವನ್ನು ನೋಡಬಹುದು ಇದರಲ್ಲಿ. ಇನ್ನೊಂದು ವಿಶೇಷ ಏನು ಗೊತ್ತಾ? ಈ ಟ್ರೈನ್ ಅಲ್ಲಿ ಇರುವಂತ 2 ಸೀಟುಗಳು ಕೆಳಗಡೆ ಒಂದು ಹ್ಯಾಂಡಲ್ ಇದೆ. ನಾನು ಹೋಗಿದ್ದೀನಿ, ಅದಕ್ಕೆ ಗೊತ್ತು ನನಗೆ. ಆ ಹ್ಯಾಂಡಲ್ ನ ಪ್ರೆಸ್ ಮಾಡಿ ತಿರುಗಿಸಿದ್ರೆ ಕಿಟಕಿ ಕಡೆ ತಿರ್ಕೊಂಡು ಬಿಡುತ್ತೆ ಪೂರ್ತಿ. ಯಾಕೆ ಗೊತ್ತಾ ಇದನ್ನು ಮಾಡಿರೋದು? ಈ ನಾಡಿನಲ್ಲಿ ಅನೇಕ ಕಡೆ ಸೀನರಿಗಳು ತುಂಬಾ ಚೆನ್ನಾಗಿವೆ. ಕಿಟಕಿಯಲ್ಲಿ ಸಣ್ಣದಾಗಿ ನೋಡ್ಕೊಂಡು ಯಾಕೆ ಹೋಗ್ತೀರಾ? ವಿಸ್ತಾರವಾಗಿ ಆ ಸೀನನ್ನ ಎಂಜಾಯ್ ಮಾಡ್ಕೊಂಡೇ ಹೋಗಿ ಅಂತ ವಿಸ್ಟಾಡೋಮ್ ಟ್ರೈನ್ ಅನ್ನ ಮಂಗಳೂರಿನಿಂದ ಬೆಂಗಳೂರಿನ ದಿಕ್ಕಿಗೆ ಬಿಟ್ಟಿದ್ದಾರೆ. ದಾರಿಯುದ್ದಕ್ಕೂ ಆ ಕಾಡನ್ನ ಎಂಜಾಯ್ ಮಾಡ್ಕೊಂಡು ಹೋಗಬಲ್ಲಂತ ಆನಂದವನ್ನ ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಲಿ ಮಿತ್ರರೇ? ನರೇಂದ್ರ ಮೋದಿ ಭಾರತವನ್ನ ಈ ದಿಕ್ಕಿಗೆ ಏರಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ಇದೆಲ್ಲ ಯಾರಿಗಿರಬೇಕಾಗಿತ್ತು ಅಂತ ಕೇಳ್ತಾರೆ ಕೆಲವರು. ಆದ್ರೆ ಅವರೇ ಏನ್ ಮಾಡ್ತಾರೆ